ಗೃಹಲಕ್ಷ್ಮಿ ಯೋಜನೆ ವಿಚಾರವಾಗಿ ತಾವು ಒಳಗಡೆ ಹಾಸ್ಪಿಟ್ಲಿಂದ ಕೂಡ ಚರ್ಚೆ ಮಾಡ್ತಾ ಇದ್ರಿ, ಆ ಅಧಿಕಾರಿಗಳನ್ನ ಕರೆದು ಮಾತಾಡ್ತಾ ಇದ್ರಿ. ಈಗ 4-5 ತಿಂಗಳು ಬಂದಿಲ್ಲ ಹಾಗೆ ಅಂತ ಒಂದಿಷ್ಟು ವಿರೋಧ ಪಕ್ಷರು ಮಾತಾಡ್ತಾರೆ. ಅವ್ರಿಗೆ ಏನು ಹೇಳ್ಬೋದು? ನೋಡಿ, ವಿರೋಧ ಪಕ್ಷಗಳಿಗೆ ಮಾತನಾಡೋದು ಬಿಟ್ಟರೆ ಇನ್ನೇನು ಸಿಕ್ಕೋದಿಲ್ಲ. ಮೊದಲನೇದಾಗಿ ಗ್ಯಾರಂಟಿಗಳನ್ನ ನಾವು ಘೋಷಣೆ ಮಾಡಿದಾಗ ಕರ್ನಾಟಕ ರಾಜ್ಯ ದಿವಾಳಿ ಆಗುತ್ತೆ, ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಅನುಷ್ಠಾನ ಮಾಡಿ ಆದಮೇಲೆ ಇನ್ನೊಂದು ಭಾಷೆನ ಹೇಳಿದರು. ನಮ್ಮನ್ನು ಕಾಪಿ ಮಾಡಿಕೊಂಡು ಬೇರೆ ಬೇರೆ ರಾಜ್ಯದಲ್ಲಿ ಇಲೆಕ್ಷನ್ನ ಗೆಲ್ಲುವಂಥ ಉದಾಹರಣೆ ಮತ್ತು ತಂತ್ರ ತಾವು ಕೂಡ ಎಲ್ಲರೂ ನೋಡಿದ್ದೀರ. ಜೊತೆಯಲ್ಲಿ ಬಹಳ ದೊಡ್ಡ ಅಮೌಂಟ್ ಆಗುತ್ತೆ, ಕಡಿಮೆ ಅಲ್ಲ. ಸುಮಾರು 2700 ಕೋಟಿ ಒಂದು ತಿಂಗಳಿಗೆ ಹಾಕ್ತೀವಿ, ಹತ್ತತ್ರ 2800 ಕೋಟಿ ಹಾಕ್ತೀವಿ. ಇಷ್ಟು ದಿನ ಏನಾಗ್ತಾ ಇತ್ತು, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಹೆಡ್ ಆಫೀಸ್ನಿಂದ ನಾವು ಡೈರೆಕ್ಟಾಗಿ ನಾವು ಡಿ ಡಿ ಮುಖಾಂತರ CDPOಗಳಿಗೆ ಕೊಟ್ಟು ಹಣವನ್ನು ಟ್ರೆಜರಿ ಮುಖಾಂತರ ನಮ್ಗೆ ಬಂದ ತಕ್ಷಣ ನಾವು ಕೊಡ್ತಾಯಿದ್ವಿ ಫಲಾನುಭವಿಗಳಿಗೆ. ಆದರೆ ಈಗ ತಾಲೂಕ್ ಪಂಚಾಯತ್ ಮುಖಾಂತರ ಈ ಒಂದು ಗೃಹಲಕ್ಷ್ಮಿ ಹಣವನ್ನು ಇನ್ನೂ ಸರಳವಾಗಲಿ ಅಂತ ಹೇಳಿ ಮಾಡಿದ್ವಿ. ನಮ್ಮ CDPOಗೆ ಬರುತ್ತೆ, ದೆನ್ ತಾಲೂಕ್ ಪಂಚಾಯತ್ಗೆ ಹೋಗಿ ಅಲ್ಲಿಂದ ಹಣ ವಿಲೇವಾರಿ ಆಗಲಿಕ್ಕೆ ಸ್ವಲ್ಪ ಡಿಲೇ ಆಯಿತು. ಬಟ್ ಈಗೆಲ್ಲ ಸರಳ ಆಗಿದೆ. ಇನ್ನೊಂದು 4-5 ದಿನ ಹೆಚ್ಚು ಅಂದರೆ ಒಂದು ವಾರದ ಒಳಗಡೆ, ನಾನು ಈಗ ಅಪ್ಡೇಟ್ಸ್ನ ತೊಗೊಂಡಿದ್ದೀನಿ, ಒಂದು ವಾರದ ಒಳಗಡೆ ಎಲ್ಲ ಫಲಾನುಭವಿಗಳಿಗೆ ದುಡ್ಡು ಎಲ್ಲ ಹರಿಹರ ಸೇರಿ ನಿಂತ್ಕೊಂಡಿದೆ, ಎಲ್ಲವನ್ನೂ ಸೇರಿ ಒಟ್ಟಿಗೆ ಹಾಕುವಂಥದ್ದು. ಅಟ್ಲೀಸ್ಟ್ 2 ತಿಂಗಳದ್ದು ಹಾಕ್ತೀವಿ. 3 ತಿಂಗಳದಿಂದ ಕೊಟ್ಟಿಲ್ಲ ನಾವು, 3 ತಿಂಗಳದಿಂದ ಅಟ್ಲೀಸ್ಟ್ 2 ತಿಂಗಳ ದುಡ್ಡನ್ನು ಅವ್ರಿಗೆ ಹಾಕ್ತೀನಿ. ಇನ್ನೊಂದು ವಿಚಾರ ಏನಂತಾರೆ, ತಾವು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀರಿ, ಏನಂತಾರೆ ಈ ಒಂದು ಬರೋ ಬಜೆಟ್ನಲ್ಲಿ ನಿಮ್ಮ ಇಲಾಖೆಗೆ ಭಾಳಷ್ಟು ಹಣವನ್ನು ಇರಬೇಕು ಮತ್ತು ಪ್ಲ್ಯಾನ್ಗಳನ್ನು ಮಾಡಬೇಕು ಅಂತೇಳಿ, ಅದನ್ನು ಯಾವ ಥರ ಮಾಡಿ? ನೋಡಿ, ನಮ್ಮ ಇಲಾಖೆ ರಾಜ್ಯದಲ್ಲಿ ಸುಮಾರು 60-65% ಜನರನ್ನು ನಾವು ಕವರ್ ಮಾಡ್ಕೊಳ್ತೀವಿ. ಹೊಟ್ಟೆಯಲ್ಲಿ 3 ತಿಂಗಳ ಬಸುರಿಯನ್ನು ಹಿಡ್ಕೊಂಡು 100 ವರ್ಷದ ಹಿರಿಯರ ಇಲಾಖೆ ನಮ್ಮ ಇಲಾಖೆ. ಮಹಿಳೆಯರದು, ಮಕ್ಕಳದ್ದು, ಹಿರಿಯ ನಾಗರಿಕರದು, ಜೊತೆಯಲ್ಲಿ ವಿಕಲಚೇತನರ ಇಲಾಖೆ ಬಹಳ ದೊಡ್ಡ ಇಲಾಖೆ. ಸೊ ಬಜೆಟ್ ಕೂಡ ಅಷ್ಟೇ ಗಾತ್ರದಲ್ಲಿದೆ, ಸುಮಾರು 40,000 ಕೋಟಿ ಬಜೆಟ್ ಇದೆ. ಮುಖ್ಯಮಂತ್ರಿಗಳು ಕೂಡ ಬಹಳ ಚೆನ್ನಾಗಿ ಸ್ಪಂದಿಸಿದ್ದಾರೆ. ಅವ್ರಿಗೂ ಕಳಕಳಿಯನ್ನು ಇಟ್ಕೊಂಡಂಥ, ಅಂತಃಕರಣೆಯನ್ನು ಇಟ್ಕೊಂಡಂಥ ಮುಖ್ಯಮಂತ್ರಿಗಳು. ಸೊ ನಮ್ಮ ಇಲಾಖೆಗೆ ಬಹಳಷ್ಟು ಇಂಟ್ರೆಸ್ಟ್ ತಗೊಂಡು ಮುಂಬರುವಂಥ ಬಜೆಟ್ನಲ್ಲಿ ಅನೇಕ ಯೋಜನೆಗಳನ್ನ ಏನೇನು ನಾನು ಮಾಡಬೇಕು ಅಂತ ಇದ್ದೀನಿ ಅವ್ರ ಗಮನಕ್ಕೆ ತಂದಿದ್ದೀನಿ. ಕಡೆ ಪ್ರಶ್ನೆ ಅಂತಾರೆ, ಒಬ್ಬ ಹಣಕಾಸು ಸಚಿವರಾಗಿ, ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಗಳಾಗಿ ಒಂದು ವಿಶೇಷ ಏನಂತಾರೆ ರಿಕಾರ್ಡನ್ನು ಮಾಡ್ತಾ ಇದ್ದಾರೆ ಈ ಒಂದು ಬಜೆಟ್ ಮಂಡನೆ ವಿಚಾರದಲ್ಲಿ. ತಾವು ಯಾವ ಥರ ವಿಶ್ ಮಾಡ್ತೀರಿ ಮತ್ತು ಜನರಿಗೆ ಏನು ಹೇಳ್ಬೋದು? ಅವರಿಗೆ ಅಭಿನಂದಿಸ್ತೀನಿ. ಯಾಕಂತಂದರೆ ಸಾರ್ವಜನಿಕ ಜೀವನದಲ್ಲಿ ಒಂದು ಸಾರಿ MLA ಆಗಿ ಕೆಲಸ ಮಾಡೋದೇ ಬಹಳ ಕಷ್ಟ. ಅಂಥದ್ರಲ್ಲಿ ಅವರು 40 ವರ್ಷ, 4 ದಶಕಗಳ ಕಾಲ ಸಿದ್ದರಾಮಯ್ಯನವರು ಒಂದು ಯಾವುದೇ ಕಪ್ಪು ಚುಕ್ಕೆ ಇಲ್ಲದಂತೆ ಕೆಲಸ ಮಾಡಿದ್ದಾರೆ. ಸಾರ್ವಜನಿಕರಲ್ಲಿ ಒಂದು ಅಜಾತ ಶತ್ರು ಮತ್ತು ಜೊತೆಯಲ್ಲಿ ಜನಪ್ರಿಯ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಸೊ ಅವರಿಗೆ ಅಭಿನಂದಿಸ್ತೀನಿ. ನನ್ನ ಭಾಗ್ಯ ಅಂತಲೇ ಹೇಳ್ತೀನಿ. ಥ್ಯಾಂಕ್ ಯು. ಇದು ಏನಂತಾರೆ 2-3 ದಿನಗಳ, ಬಹುತೇಕ ಒಂದು ವಾರದಲ್ಲಿ ಎಲ್ಲ ಗೃಹಲಕ್ಷ್ಮಿ ಹಣವನ್ನು ನೀಡ್ತೀವಿ, ಅಟ್ಲೀಸ್ಟ್ 2 ತಿಂಗಳ ನೀಡ್ತೀವಿ ಅಂತೇಳಿ ಸಚಿವರು ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ದಿಲೀಪ್ ಪುರಂದೊಡೆ, ಪಬ್ಲಿಕ್ TV, ಬೆಳಗಾವಿ.